ದೆರ್ ಈಸ್ ಎ ಟೀಮ್. ನನ್ನದು ಒಂದು ಟೀಮ್. ಈಗ ಇಂಗ್ಲೆಂಡ್ ಲೆಟರಿಂದ ಹಿಡಿದು ಪ್ರತಿಯೊಂದು ಹೆಂಗೆ ಯೋಚನೆ ಮಾಡೋದಲ್ಲ, ಹಾಗೆ ನನ್ನ ಮದುವೆನೂ ಕೂಡ ಒಂದು ಬೇರೆ ಥರ ಒಂದು ಮೆಮೊರಿಬಲ್ ಡಾಕ್ಯುಮೆಂಟ್ ಆಗಬೇಕು ಅನ್ನೋ ಥರದ್ದನ್ನು ಪ್ರತಿಯೊಂದನ್ನು ನಮ್ಮ ಜೊತೆ ತುಂಬ ಹಿಂದಿನಿಂದ ಟ್ರಾವೆಲ್ ಮಾಡ್ತಿರೋ ಒಂದು ಟೀಮ್ ಇದೆ. ಇಲ್ಲೂ ಕೂತಿದ್ದಾರೆ, ಇದನ್ನು ಕೂಡ ಅವರು ಕವರ್ ಮಾಡ್ತಿದ್ದಾರೆ. ಸೊ ಡೆಫಿನೆಟ್ಲಿ ನನ್ನ ಮದುವೆದೊಂದು ಬೇರೆ ಥರದೊಂದು ಡಾಕ್ಯುಮೆಂಟ್ ಸಿಗುತ್ತೆ, ಬೇರೆ ಥರದೊಂದು ಡಾಕ್ಯುಮೆಂಟ್ರಿ ಅಂದರೆ ಮದುವೆ ವಿಡಿಯೋ ಸಿಗುತ್ತೆ. ಬಟ್ ಅದು ಬೇರೆ ಏನೂ ನಾನಿನ್ನೂ ಯೋಚನೆ ಮಾಡಿಲ್ಲ. ಹುಟ್ಟೂರಲ್ಲಿ ಮಾಮೂಲಿ ಈಗ ನಾವು ಅಂದರೆ ಮದುವೆಗೆ ಬರೋಕ್ಕಿಂತ ಮುಂಚೆ ಊರಲ್ಲಿ ದೇವರೆಲ್ಲ ಕರೆಸಿ ಎಲ್ಲ ಗಂಡು ಮಾಡೋದು ಇದೆಲ್ಲ ಮಾಡ್ತಾರೆ. ಅದಿದೆ ಊರಲ್ಲಿ ಅದೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಬರ್ತೀವಿ. ಊರಿಂದ ಎಲ್ಲರೂ ಮೈಸೂರಿಗೆ ಬರ್ತೀವಿ. ಮೈಸೂರು ನನಗೆ ವೆರಿ ಎಮೋಷನಲಿ ಕನೆಕ್ಟೆಡ್ ಟು ಮೈಸೂರು. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಮೈಸೂರಲ್ಲೇ. ಸೊ ಹಾಗಾಗಿ ನಾನು ಪಡೆದೇನೂ ಎಲ್ಲ ಜಾಸ್ತಿ ಅಲ್ಲೇ ಇರೋದು. ಹಾಗಾಗಿ ನನಗೆ ಮೈಸೂರಲ್ಲೇ ಮದುವೆ ಆಗಬೇಕು ಅಂತ ಭಾಳ ಆಸೆ ಇತ್ತು. ಹಾಗಾಗಿ ಮೈಸೂರಲ್ಲೇ ಆಗ್ತಾಯಿದ್ದೀನಿ. ಆ್ಯಂಡ್ ಧನ್ಯವಾದ ಓದಿದ್ದು ಕೂಡ ಮೈಸೂರು JSS ಅಲ್ಲೇ ಇನ್ವೆಸ್ಟ್ ಮಾಡ್ಕೊಂಡಿರಲಿಲ್ಲ. ಮೈಸೂರು ಜೊತೆ ವಿ ಆರ್ ಮೋರ್ ಕನೆಕ್ಟೆಡ್. ಹಾಗಾಗಿ ಮೈಸೂರಲ್ಲಿ ಮದುವೆ ಮಾಡ್ಕೊಳ್ಳೋಣ. ಗೊತ್ತಿಲ್ಲ ನನಗೆ. ಅಂದರೆ ಈಗ ಹೈದರಾಬಾದ್ಗೆ ಹೋಗ್ತಾ ಇದ್ದೀನಿ, ಈಗ ಇನ್ವೈಟ್ ಮಾಡೋಕ್ಕೆ. ಅಲ್ಲೂ ತುಂಬ ಜನ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಬಟ್ ಎಷ್ಟು ಜನ ಬರ್ತಾರೆ, ಯಾರು ಬರ್ತಾರೆ ಗೊತ್ತಿಲ್ಲ. ಬಟ್ ತುಂಬ ಪ್ರೀತಿಯಿಂದ ಎಲ್ಲರೂ ಕರಿತೀನಿ. ನನಗೆ ಗೊತ್ತಿರೋರೆಲ್ಲರೂ ತುಂಬ ಪ್ರೀತಿಯಿಂದ ಕರಿತೀನಿ. ತುಂಬ ದಿನ ಇಲ್ಲ, ಮಾರ್ಚಿಂದ ವಾಪಸ್ ಶುರು ಮಾಡ್ತೇನೆ. ಯಾಕಂದ್ರೆ ಆಲ್ರೆಡಿ 2 ತಿಂಗಳು ಬ್ರೇಕ್ ಆಗೋಗ್ಬಿಟ್ಟಿದೆ. ಹಾಗಾಗಿ ಮಾರ್ಚಿಂದ ಇಮಿಡಿಯೇಟ್ ಶೂಟಿಂಗ್ ಶುರು ಮಾಡ್ತೀನಿ. ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲ, ಬೆಸ್ಟ್ ಅಲ್ವಾ? ಜೀವನ ಪೂರ್ತಿ ಲವರ್ಸ್ ಥರ ಇರ್ಬೋದು. ಈಗ ಅವ್ರ ಕೆಲಸ ಅವ್ರು ಬಿಸಿ ಇರ್ತಾರೆ, ನಮ್ಮ ಕೆಲಸ ನಾವು ಬಿಸಿ ಇರ್ತೀವಿ. ಸಿಗೋದೇ ಕಮ್ಮಿ ಟೈಮು. ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು. ಆವಾಗ ಟೈಮ್ ಮಾಡಿಕೊಂಡು ಆಚೆ ಹೋಗ್ಬೋದು. ಜೀವನ ಪೂರ್ತಿ ಫ್ರೆಂಡ್ಸ್ ಥರ ಲವರ್ಸ್ ಥರ ಇರ್ಬೋದು. ನಾನು ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಪ್ರತಿ ಸರಿನೂ ಅವ್ರದ್ದು ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಯಾವುದೊಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ, ಮೊನ್ನೆ ನಾನು ಹಾಸ್ಪಿಟ್ಲಿಗೂ ಹೋಗಿದ್ದೆ. ಆ ತಂದೆ ತಾಯಿ ಅವರು ಮಾತಾಡಿಸಿದಾಗ ಎಲ್ಲ ನನಗೆ ನಿಜವಾಗ್ಲೂ ಬಹಳ ಖುಷಿ ಆಯಿತು. ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ. ನನಗೆ ತುಂಬ ಆಸೆ ಇತ್ತು ಡಾಕ್ಟರ್ ಆಗಬೇಕು ಅಂತ. ಈ ಡಾಕ್ಟರ್ ನಮ್ಮ ತಂದೆ ಬಹಳ ಆಸೆ ಇತ್ತು, ನಮ್ಮ ಮನೇಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ. ಫೈನಲಿ ಈಗ ಡಾಕ್ಟರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ, ನಾನು ಖುಷಿ. ನಾವು ಡೆಲಿವರಿ ಕೌಂಟ್ನ ಫಸ್ಟ್ 3 ತಿಂಗಳಲ್ಲೇ ಮರ್ತು ಹೋಗ್ತೀವಿ. ಬಿಕಾಸ್ ಪ್ರತಿದಿನ 12 ಗಂಟೆ ಡೆಲಿವರಿ ಮಾಡ್ಸೋಕ್ಕೆ ಅಂತಲೇ 3 ತಿಂಗಳು ಸ್ಟ್ರೈಟಾಗಿ ಹಂಗೆ ಬಿಟ್ಬಿಟ್ಟಿರ್ತಾರೆ. ಸ್ಟಾರ್ಟಿಂಗ್ ಸೇರಿದಾಗ ಪೋಸ್ಟ್ ಗ್ರಾಜುಯೇಷನ್ ಅಂತ MBBS ಆದಮೇಲೆ ಸೇರಿದಾಗ. ಸೊ ಲೆಕ್ಕ ಅಂತ ಇಟ್ಟಿಲ್ಲ. ಕ್ರಾಸ್ ಆಗುತ್ತೆ ಮೇಡಮ್, ಒಂದು 500 ಕ್ರಾಸ್ ಆಗಿರ್ಬೋದು. ಇಲ್ಲ, ಅದು ನಂಗೆ ಅದು ಒಂದು ವರ್ಡ್ ತುಂಬ ಇಷ್ಟ ಆಗಿತ್ತು. ನಾನು ಮೀಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಈಗ ಎಲ್ಲಿದ್ದೀರಾ ಏನು ಅಂತ ಕೆಲವೊಂದು ಸರಿ ಕೇಳೋದಿಲ್ಲ. ನಾನು ಇಲ್ಲಿ ತುಮಕೂರಲ್ಲಿ ಮೆಡಿಕಲ್ ಕ್ಯಾಂಪಿಗೆ ಬಂದಿದ್ದೀನಿ, ನೆಕ್ಸ್ಟ್ ವೀಕ್ ಅರಸೀಕೆರೆಯಲ್ಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳೋದು. ನನಗೆ ಅದು ಬಹಳ ಇಷ್ಟ ಆಯಿತು. ಓಕೆ, ತುಂಬ ಸರ್ವಿಸ್ ಓರಿಯೆಂಟೆಡ್ ಇದ್ದಾರೆ ಡಾಕ್ಟ್ರು ಅಂತ. ಅದೆಲ್ಲ ಮಾಡ್ತಿರ್ತಾರಲ್ಲ, ಖಂಡಿತ ಇಷ್ಟ ಆಯಿತು. ಡೆಫಿನೆಟ್ಲಿ. ಇಲ್ಲ ಧನ್ಯವಾದ. ಅಂದರೆ ಅವಾಗ ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದಿಲ್ಲ. ನಾನು ಸ್ಟಾರ್ಟಿಂಗ್ ಹಂಗೆ ಮಾತಾಡಿಸ್ತಿದ್ದೆ. ಏನು ಡಾಕ್ಟ್ರೆ ಹೇಳಿದಿಲ್ಲ, ಏನು ಡಾಕ್ಟ್ರೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಊಟ ಮಾಡ್ತಾರೆ, ಅಷ್ಟು ಖರ್ಚಮ್ಮ, ಅಷ್ಟೇ. ಇನ್ನೇನು ಖರ್ಚಿಲ್ಲ, ಏನಿಲ್ಲ. ಎಲ್ಲದೂ ಇಷ್ಟೇ ಸಿಂಪಲ್ ಆಗಿರುತ್ತೆ. ಜನ ಜಾಸ್ತಿ ಸೇರ್ತಾರೆ ಅನ್ನೋ ಕಾರಣಕ್ಕೆ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲೊಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಷ್ಟೇ. ಆ್ಯಂಡ್ ಒನ್ಸ್ ಅಗೇನ್ ಅದನ್ನು ಕ್ರಿಯೇಟ್, ಈಗ ನಮ್ಮ ಧ್ರುವ ಈವೆಂಟ್ಸ್ ಎಲ್ಲರೂ ಗೊತ್ತಿದೆ, ಈಸ್ ಹ್ಯಾಂಡ್ಲಿಂಗ್ ಇಟ್.
ಆ್ಯಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಗರನೇ. ನಾವು ಸಿನಿಮಾದವರಲ್ವಾ, ಹಾಗಾಗಿ ನಮಗೆ ಅದೆಲ್ಲದೂ ಏನಂತ ಕಷ್ಟ ಅಲ್ಲ. ಬಜೆಟ್ ಅಂತ ಬಂದರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ, ಆ್ಯಂಡ್ ದಟ್ಸ್ ಓಕೆ. ಕಲರ್ ಕಾಂಬಿನೇಷನ್ ಅದೆಲ್ಲ ಡಿಸೈನರ್ಸು ಧನ್ಯತೆ ಎಲ್ಲ ನೋಡ್ಕೋತಾರೆ.